Hello everyone, this is Priyanka, founder of SANPoint Institute Belagavi. So ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ನಿ ಫಾರ್ KR Ideal AE ಸ್ಟೂಡೆಂಟ್ಸ್ ಗೆ. ಸೊ 3 ಡಿಫರೆಂಟ್ ಕ್ವೆಶ್ಚನ್ಸ್ ಲೈಕ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ನಿ. ಫಸ್ಟ್ ಕ್ವೆಶ್ಚನ್ ಏನಂದ್ರೆ ಇಂಟರ್ವ್ಯೂ ಐತೆನಾ, ಸೆಕೆಂಡ್ ವೆದರ್ ದೇರ್ ಇಸ್ ಎನಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ರಿಕ್ವೈರ್ಡ್ ಫಾರ್ ದ ರಿಟರ್ನ್ ಟೆಸ್ಟ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಥರ್ಡ್ ಕ್ವೆಶ್ಚನ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ 3 ಕ್ವೆಶ್ಚನ್ಸ್ನ ಆನ್ಸರ್ ಮಾಡೀನಿ. ಸೊ ಯು ಕ್ಯಾನ್ ಚೆಕ್ ದ ಪ್ರೀವಿಯಸ್ ವಿಡಿಯೋ. ಸೊ ನಿಮ್ಗೆ ಯಾವುದೇ ನಮ್ಮದು ವಿಡಿಯೋ ನೋಡಿತ್ತಂದ್ರೆ ಸ್ಟ್ರೇಟ್ ಅವೇ ಯು ಗೋ ಟು ದಟ್ ಇಂಡಿವಿಜುವಲ್ ಪ್ಲೇ ಲಿಸ್ಟ್. ಈಗ ನಿಮ್ಗೆ KPTCL ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ KPTCL ಪ್ಲೇ ಲಿಸ್ಟ್ಗೆ ಹೋಗ್ರಿ, KR Ideal ಬೇಕಾಗಿತ್ತಂದ್ರೆ KR Ideal ಪ್ಲೇ ಲಿಸ್ಟ್ಗೆ ಹೋಗ್ರಿ. ಓಕೆ, ಸೊ ಈ 3 ಕ್ವಶನ್ಸ್ ಆನ್ಸರ್ ಮಾಡೀನಿ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನನಗೆ ವಾಟ್ಸಪ್ ಮೆಸೇಜು ಮಾಡಿದರು, ಆಮೇಲೆ ಅದರೊಳಗೆ ಕಾಮೆಂಟ್ ಮಾಡ್ಯಾರು, ಮ್ಯಾಮ್ ವಾಟ್ ಈಸ್ ಅಬೌಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಡೇಟ್ಸ್ ಅಂತ. ಸೊ ಈಗ ನೀವು ನೋಡಿದ್ರಿ ಲೈಕ್ KPTCL ಎಕ್ಸಾಮ್ ಯಾವಾಗಾಯ್ತು, 23rd and 24th July 2022 ಆಯ್ತು. ಸೊ ಎಸ್ಟರ್ಡೇ ಓನ್ಲಿ, ದಟ್ ಈಸ್ 4th August 2022 ನೀವು ಚೆಕ್ ಮಾಡ್ರಿ ಬೇಕಂದ್ರೆ. ಸೊ ಅದ್ರೊಳಗೆ ಕ್ಲಿಯರ್ ಆಗಿ KEA ವೆಬ್ಸೈಟ್ ಒಳಗೆ ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮದ ಡೇಟ್ಸ್ ಮೆನ್ಷನ್ ಮಾಡ್ಯಾರು. ಓಕೆ, ಲೈಕ್ 7 August 2022 ಅಂದ್ರೆ ನಾಳೆ ನಾಡ್ದನ ನಿಮ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಐತಿ. ಆಮೇಲೆ ಇದು ಯಾರು ಕಟ್ಬೋದು ಎಕ್ಸಾಮು, ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಟೇಕನ್ ಕನ್ನಡ ಆಸ್ ದ ಥರ್ಡ್ ಲ್ಯಾಂಗ್ವೇಜ್ ಆರ್ ದೇ ಹ್ಯಾವನ್ ಸ್ಟಡಿಡ್ ಕನ್ನಡ ಎಟ್ ಆಲ್. ಅವ್ರಿಗೆ ಅಷ್ಟೇ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, 10th ಸ್ಟ್ಯಾಂಡರ್ಡ್ ಒಳಗೆ ನೀವು ಕನ್ನಡ ಓದಿದ್ರೆ ಅಂದ್ರೆ ನಿಮಗಿಲ್ಲ. ಓಕೆ, ಸೊ ಯಾರು ಅದನ್ನು ಓದಿಲ್ಲಲ್ಲ ಅವ್ರು ನೀವು ಅಷ್ಟೇ ಹೋಗಿ 7th ಡೇಟಿಗೆ ಫ್ರಮ್ 2 to 5 ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಸೊ ಅವ್ರು ಕ್ಲಿಯರ್ಲಿನೂ ಹೇಳ್ಯಾರ ಇದ್ರೊಳಗೆ ಲೈಕ್ ನೀವು ಮಿನಿಮಮ್ 50 ಮಾರ್ಕ್ಸ್ ತೊಗೊಳ್ಬೇಕು, ದೆನ್ ಓನ್ಲಿ ಲೈಕ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ರೌಂಡ್ ಆಫ್ ದ ಪ್ರಾಸೆಸ್. ಆದರೆ ನಿಮ್ಮದು GS ಪೇಪರು, ಟೆಕ್ನಿಕಲ್ ಪೇಪರು ಇವ್ಯಾಲ್ಯೂಯೇಟ್ ಆಗ್ತೈತಿ. ಸೊ KPTCL ಎಕ್ಸಾಮ್ ನೋಟಿಫಿಕೇಶನ್ ಬಂದಾಗ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಏನೂ ಡಿಸ್ಕಷನ್ ಇರಲಿಲ್ಲ. ಬಟ್ ಆದ ಕೂಡಲೇ ಒಂದು ಸರ್ಕ್ಯುಲರ್ ಬಂತು, ಲೈಕ್ ಫರ್ದರ್ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ನಮ್ಮ ಕರ್ನಾಟಕ ಒಳಗೆ ಕಂಪಲ್ಸರಿ ಕನ್ನಡ ಎಕ್ಸಾಮು ಎಲ್ಲರಿಗೂ ಆಕೈತೆ ಅಂತ ಹೇಳಿದರು. ಸೊ KPTCL ಅನ್ನು ನಿಮ್ದು ಲಾಸ್ಟ್ ಎಕ್ಸಾಮು ಎದ್ರೊಳಗೆ ಅಂದ್ರೆ ಬರೀ ಸಿಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಷ್ಟೇ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡೋದು. ಓಕೆನಾ, ಬಟ್ ಇನ್ ನೆಕ್ಸ್ಟ್ ಫರ್ದರ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಒಳಗೆ ಅಥವಾ ಈಗ ಫರ್ದರ್ KR Ideal ಎಕ್ಸಾಮ್ ಒಳಗೆ ಎಲ್ಲರೂ ವೆದರ್ ನೀವು ಕನ್ನಡ ಸಬ್ಜೆಕ್ಟ್ 10th ಒಳಗೆ ಫಸ್ಟ್ ಲ್ಯಾಂಗ್ವೇಜ್ ಕಲ್ತೀರಿ, ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತೀರಿ, ಥರ್ಡ್ ಲ್ಯಾಂಗ್ವೇಜ್ ಕಲ್ತೀರಿ, ಅಥವಾ ನೀವು ಕಲ್ತೇ ಇಲ್ಲ, ಎವ್ರಿ ಒನ್ ಆರ್ ಎಟ್ ದ ಸೇಮ್ ಲೆವೆಲ್. ಸೊ ನೀವು ಎಲ್ಲರೂ ಹೋಗಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕು. ಸೊ ಈಗ ನನಗೆ ಸ್ಟೂಡೆಂಟ್ಸ್ ಕೇಳಿದರು, ಮ್ಯಾಮ್ ಇದು KR Ideal ಎಕ್ಸಾಮ್ ಕನ್ನಡ ಎಕ್ಸಾಮ್ ಯಾವಾಗ ಐತಿ ಅಂತಂದ್ರೆ. ಸೊ ಈಗ ನೀವು ನೋಡ್ರಿ ಲೈಕ್ ಇದು KEA ವೆಬ್ಸೈಟು. ಸೊ ಇದ್ರೊಳಗೆ ನೋಡಿ ನೀವು ಏನೋ ಅಪ್ಡೇಟ್ಸ್ ಇರುತ್ತಲ್ಲ KR Ideal, KPTCL ಎಲ್ಲ ಇದ್ರೊಳಗೆ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಚೆಕ್ ಮಾಡಿರಿ ನೀವು, ಬರೀ ಅವರು AE, JE, ಟೆಕ್ನಿಕಲು, GS ಇವೆರಡು ಎಕ್ಸಾಮ್ಸ್ ಅಷ್ಟೇ ನಿಮಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ಯಾರ ಅವರು. ಸೊ ಬೇರೆ ಕನ್ನಡ ಎಕ್ಸಾಮದ್ದು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಈಗ ನಾವು ಸಿನಾರಿಯೋ ಲೈಕ್ ನಮ್ಮದು KPTCL ಸಿನಾರಿಯೋ ನಾವು ನೋಡಿದ್ವಿ ಅಂದ್ರೆ 23rd ಎಕ್ಸಾಮ್ ಆಗಿತ್ತು. ಸೊ 7th ಡೇಟಿಗೆ ಅವ್ರು ಕಂಡಕ್ಟ್ ಮಾಡಕತ್ತಾರು. ಸೊ ನಿಯರ್ಲಿ ಆಫ್ಟರ್ 15 days ಆಫ್ ದ ಮೇನ್ ಪೇಪರ್. ಸೊ ಮೋಸ್ಟ್ಲಿ ಇದನ್ನು ಆ ಥರನ ಮಾಡ್ಬೋದು ಅಥವಾ ಬಿಫೋರು ಮಾಡ್ಬೋದು, ಅದೇನು ನಿಮ್ಗೆ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ಯಾಕಂದ್ರೆ ಕನ್ನಡ ಟೆಕ್ನಿಕಲ್ ಅಥವಾ ಜನರಲ್ ಸ್ಟಡೀಸ್ ಗತೆ ಕೂತು ಓದೋದು ಏನು ಇರೋದಿಲ್ಲ, ವೆರಿ ಬೇಸಿಕ್ ಲೆವೆಲ್ ಇರುತ್ತೆ. ನೀವು ಆರಾಮ್ಸೆ ಅದನ್ನು ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಹೋಪ್ ಇವೆರಡು ಕ್ವಶನ್ಸ್ ಡೌಟ್ಸ್ ನಿಮ್ಗೆ ಕ್ಲಿಯರ್ ಅದು. KPTCL ಕನ್ನಡ ಎಕ್ಸಾಮ್ ಯಾವಾಗ ಐತಿ, ಯಾರು ಅಟೆಂಡ್ ಮಾಡ್ಬೋದು, KR Ideal ಎಕ್ಸಾಮ್ ಡೇಟ್ಸ್ ಹೆಂಗೆ ಅದಾವು, ಅದನ್ನ ಯಾರು ಅಟೆಂಡ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. Fine. So this is what I wanted to share the information in today's video. So stay tuned with SANPoint Institute Belagavi with quick updates with respect to civil engineering competitive exams. All the best.